ಸಸ್ಟೈನ್ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆಯಿಂದ ವಾಕಿಂಗ್ ಹೋಗೋದು ಸಸ್ಟೈನ್ ಆಗೋದಿಲ್ಲ. ಆ್ಯಂಡ್ ವೆರಿ ಸಿನ್ಸಿಯರ್ಲಿ ಸ್ವೀಟ್ ಬಿಡೋದು ಸಸ್ಟೈನ್ ಆಗೋದಿಲ್ಲ. ಕರೆಕ್ಟ್. ನಾನು ಇವತ್ತಿಂದ ಸಾಧ್ಯ ಇಲ್ಲ, ನಾನು ಹುಟ್ಟೋದಿಲ್ಲ, ಸಕ್ರೆ ಯಾವುದರಲ್ಲೇ ಹಾಕೋದಿಲ್ಲ. ಎಲ್ಲರೂ ನೀವು ನಾವು ಎಲ್ಲ ಒಂದೇ ಇರುತ್ತಲ್ಲ, ಕಟ್ ಮಾಡಿದ್ರೆ ರೆಡ್ಡೇ ಬರೋದು, ವಿಶೇಷ ಏನು ಬರೋದಿಲ್ಲ. ಹೀಗಾಗಿ ಎವ್ರಿಬಡಿ ಟ್ರೈಸ್ ದೀಸ್ ಮೆಥಡ್ಸ್. ಅಂದರೆ ಫುಡ್ನಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ನಾವು ನಿರ್ಲಕ್ಷ್ಯ ವಹಿಸುವಂಥ ಅತ್ಯಂತ ಮುಖ್ಯವಾದದ್ದು ಯಾವುದಂದ್ರೆ ಆಹಾರ. ಒಳಗಡೆ ಏನು ಹೋಗ್ತದೆ ಅದರ ಬಗ್ಗೆ ನಾವು ವಿ ಆರ್ ವೆರಿ ಅಂದರೆ ಲೀಸ್ಟ್ ಬಾದರ್ ಅಬೌಟ್ ಇಟ್. ಈ ಬಾದರೇಷನ್ ನಮ್ಮದು ಏನು ಆ ಕಡೆ ಲಕ್ಷ್ಯ ಕೊಡದೇ ಇರೋದು ಏನಿದೆ, ಇಟ್ ಈಸ್ ಕಿಲ್ಲಿಂಗ್ ಎವ್ರಿಬಡಿ. ಅಂದರೆ ಪ್ರತಿಯೊಬ್ಬರನ್ನು ಸಾಯಿಸ್ತಾ ಇರೋದು ಯಾವುದು? ಆಹಾರ. ಆಹಾರ ಏನಾಗಬೇಕು? ಆಹಾರವನ್ನೇ ಔಷಧವನ್ನಾಗಿ ಮಾಡ್ಕೊಳ್ಬೇಕು. ನಾವೇನು ಔಷಧವನ್ನೇ ಆಹಾರವನ್ನಾಗಿ ಮಾಡ್ಕೊತಾ ಇದ್ದೀವಿ. ಅಂದರೆ ಬೆಳಗ್ಗೆ ಒಂದು BP-ಗೆ ಒಂದು ಬೇಕು, ಶುಗರ್ಗೆ ಮೇಂಟೈನ್ ಮಾಡೋಕ್ಕೆ ಒಂದು ಬೇಕು, ಆಮೇಲೆ ನಮ್ಮದು ಬ್ಲಡ್ ಥಿನ್ನರ್ ಅಂತ ಒಂದು ಬೇಕು, ಆಮೇಲೆ ಅಸಿಡಿಟಿಗೆ ಒಂದು ಬೇಕು. ಹೀಗೆ ಎಲ್ಲ ಸೇರಿಸಿದ್ರೆ ದೊಡ್ಡ ಮೆಡಿಕಲ್ ಶಾಪ್ ಓಪನ್ ಆಗ್ಬೋದು. ನಮ್ಮಲ್ಲಿ ಹಿಂಗೆ ಓಪನ್ ಮಾಡಿದರೆ ಮೆಡಿಕಲ್ ಶಾಪೇ ಓಪನ್ ಆಗ್ಬೋದು. ಅಷ್ಟು ಮೆಡಿಸಿನ್ಸ್ ದೇ ಆರ್ ಇನ್ಸೈಡ್. ದೆನ್ ಮತ್ತೆ ನಾವು ರಾಗೋ ಪಾಯಿಂಟ್ಗೆ ಬರಬೇಕು. ಸಸ್ಟೈನಬಿಲಿಟಿ. ಅವರು ನಾನು ಚಪ್ಪಲಿ ಹಾಕಿಲ್ಲ ನೋಡಿದೆ, ನಾನು ರೀಸೆಂಟ್ ಒಂದು ಸೈಂಟಿಫಿಕ್ ರಿಸರ್ಚ್ ಓದ್ತಾ ಇದ್ದೆ. ಅದರಲ್ಲಿ ಏನು ಹೇಳ್ತದೆ ಅಂದರೆ, ಅವರು ಚಪ್ಪಲ್ ಹಾಕದೇ ಇರೋದು ಅಥವಾ ಗ್ರೌಂಡ್ಗೆ, ಇದಲ್ಲ ಈ ಗ್ರೌಂಡಿಗೆ ಹೇಳತ್ತಿಲ್ಲ ನಾವು, ಭೂಮಿ ತಾಯಿಗೆ ನಮ್ಮ ಕಾಲು ಟಚ್ ಆದರೆ the whole body is every cell is one battery. That battery continuous ಆಗಿ ನಮ್ಮಲ್ಲಿ ಎನರ್ಜಿ ಫ್ಲೋ ಆಗಬೇಕಾದ್ರೆ in the form of electricity ಆಗ್ತಾ ಇರ್ತದೆ. ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆರ್ ದೇರ್ ಇನ್ ಅವರ್ ಬಾಡಿ. ಆ ಸೆಲ್ಸ್ ಎಲ್ಲ ಕಂಟಿನ್ಯೂಯಸ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ನಾವು ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನಂದು ಯಾವುದು ಮತ್ತೆ ನೀವೇನಾದರೂ ಭಾರಿ ಶ್ರೇಷ್ಠ ಅಂತ ಹೇಳಿಬಾರ್ದು. ಎಲ್ಲ ನನ್ನೂ ಹೇಳೋದು, ನಾನು ನಿಮ್ಮೂ ಯಾವುದು ಹೇಳೋದಿಲ್ಲ, ನನ್ನೂ ಎಲ್ಲ ಡಿಫೆಕ್ಟ್ ಹೇಳ್ತಾ ಇರೋದು. ನಾವು ಶೂಸ್ ಕಳೆದ ತಕ್ಷಣ ಮತ್ತೆ ಚಪ್ಪಲ್ ಬೇಕು ಮನೆಯಲ್ಲಿ. ನಮಗೆ ನಾವು ನೆಲಕ್ಕೆ ಕಾಲೇ ತೋರಿಸೋದಿಲ್ಲ. ದೆನ್ ನ್ಯೂಟ್ರಲೈಸ್ ಆಗೋದು ಯಾವಾಗ? ದ ಎಲೆಕ್ಟ್ರಿಸಿಟಿ ಆಗಿರೋದು ನಿಮ್ದೇನು ಉತ್ಪನ್ನ ಆಗಿರ್ತದಲ್ಲ, ದಟ್ ವೆನ್ ಇಟ್ ವಿಲ್ ಗೆಟ್ ನ್ಯೂಟ್ರಲೈಸ್ ಆಗದೆ ಇದ್ರೆ the negativity will improve in the body. ಅಂದರೆ ನಿಮ್ಮದು ಡೋಪಮೈನ್ ಮತ್ತು ಸೆರೋಟೋನಿನ್ ಏನು ರಿಲೀಸ್ ಆಗಬೇಕಿತ್ತು, ದ ರಿಲೀಸ್ ವಿಲ್ ರೆಡ್ಯೂಸ್, ಗೋ ಆನ್ ರೆಡ್ಯೂಸ್. ಅಂದರೆ ಇವು ಸಣ್ಣ ಸಣ್ಣ ವಿಚಾರ. ನೋಡ್ಬಿಡಿ, ನಾವು ಫಸ್ಟು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಂತೂ ಈಗ ಅಲ್ಲಿ ಊರಲ್ಲಿ ಇಲ್ಲಿ ನಾವೇನು ಹೇಳೋಕ್ಕಾಗಲ್ಲ, ನಾನು ಹೇಳ್ಕೊಂಡು ನಮ್ಮ ಮನೇಲಿ ನಮ್ಮ ಫಾದರ್ ಮದರ್ ಯಾವತ್ತೂ ಈಗಲೂ ಯೂಸೇ ಮಾಡೋದಿಲ್ಲ ನಾವು ಮನೆಯಲ್ಲಿ. ನಾನು ಎಷ್ಟು ರೆವಲ್ಯೂಷನ್ ಇಂದ ಫುಡ್ ಪ್ರೊಡಕ್ಷನ್ ಅಂದ್ರೆ ವಿಚ್ ಟೈಪ್ ಆಫ್ ಫುಡ್ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಫುಡ್ ಪ್ರೊಡಕ್ಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ವಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದ ಫುಡ್ ಆ್ಯಂಡ್ ಇನ್ ಎ ಹ್ಯೂಜ್ ಕ್ವಾಂಟಿಟಿ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಮೊನ್ನೆ ಎಲ್ಲ ರೋಮಿಗೆ ಕಳಿಸಿದ್ವಿ, ನಿಮ್ಗೆ ನೆನಪಿರ್ಬೋದು, ಕರೆಕ್ಟಾ? ಕೃಷಿ ಭಾಗ್ಯ ಪ್ರೆಸೆಂಟ್ ಮಾಡೋಕ್ಕೆ ರೋಮಿಗೆ ಕಳಿಸಿದ್ವಿ. ಅಲ್ಲಿ ಕಳಿಸೋಕ್ಕೆ ಕಾರಣ ಏನಂದರೆ, ಟು ಇನ್ಕ್ರೀಸ್ ದ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಸಸ್ಟೈನಬಿಲಿಟಿ, ವಾಟರ್ ಸಸ್ಟೈನಬಿಲಿಟಿ ಮಾಡ್ಕೊಳ್ಳೋಕ್ಕೆ ಒಂದು ಯೋಜನೆ ಮಾಡಿದ್ದೀವಿ. ಅದು ಇಟ್ ಹ್ಯಾಸ್ ಗಾಟ್ ರಿಕಗ್ನಿಷನ್ ಅಟ್ ದ ವರ್ಲ್ಡ್ ಲೆವೆಲ್. ಅದು ಸಾಧಾರಣ ಸಾಧನೆ ಅಲ್ಲ. ಹಿ ಪ್ರೆಸೆಂಟೆಡ್ ದೇರ್ ಅಮಂಗ್ ಇಷ್ಟು ಕಂಟ್ರೀಸ್ ಇದಾವೆ, ಅದರಾಗ ಒಬ್ಬ ಹೋಗಿ ನಮ್ಮ ಕರ್ನಾಟಕದಿಂದ ಹೋಗಿ ನಾನು ಅದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ದಟ್ ಸಸ್ಟೈನಬಿಲಿಟಿ ಅನ್ನೋದು ಏನಿದೆ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಸ್ಟೈನಬಿಲಿಟಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಹಚ್ಚಬೇಕು. ನಾವು ಎಲ್ಲಿ 40-50 ಲ್ಯಾಕ್ ಮೆಟ್ರಿಕ್ ಟನ್ ಇದ್ದಂಥವರು ಇವತ್ತು ಸುಮಾರು 160ಕ್ಕೂ ಹೋಗಿದ್ದೀವಿ, 128ರಿಂದನೂ ಇದ್ದೀವಿ. ಸುಮಾರು 140ರಿಂದ 150 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ.
is a very great achievement by all the researchers, farmers, everybody, whoever contributed. ಭೂಮಿ ತಾಯಿ ಹಿಡ್ಕೊಂಡು ಎವ್ರಿಬಡಿ ನಾವು ಸ್ಪಾಯಿಲ್ ಮಾಡಿದೀವೋ ಏನು ಮಾಡಿದೀವೋ ಒಟ್ಟು ಆಹಾರ ಪ್ರೊಡಕ್ಷನ್ ಮಾಡಿದೀವಿ. ದೆನ್ ಆಹಾರ ಬರುವಂಥದ್ದು ಎಲ್ಲಿಂದ? ಭೂಮಿಯಿಂದ. ನಾವೇನು ಹೇಳ್ತೀವಿ ಅಂದರೆ ಭೂಮಿ ಆರೋಗ್ಯ ಮತ್ತೆ ಮನುಷ್ಯನ ಆರೋಗ್ಯ. ಭೂಮಿ ಆರೋಗ್ಯ ಕೆಟ್ಟಿದ್ರೆ ಮನುಷ್ಯನ ಆರೋಗ್ಯ ಕೆಡಲೇಬೇಕು. ಇಟ್ ಈಸ್ ನಾವು ಹೇಳುವಾಗ ವಿ ಅಡ್ರೆಸ್ ಭೂಮಿ ಆಸ್ ಎ ಭೂಮಿ ತಾಯಿ. ನೀವು ಎಷ್ಟು ಭೂಮಿ ತಾಯಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೀರಿ, ಸಿ ವಿಲ್ ಎಕ್ಸ್ಪ್ಲಾಯ್ಟ್ ಯು ಸೋ ಮಚ್. ನೀವು ಭೂಮಿ ತಾಯಿಯನ್ನ ಎಷ್ಟು ಇಲ್ ಟ್ರೀಟ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ವಸ್ತು ಬೇಕಾಗಿಲ್ಲಪ್ಪ, ಕೆಲವರಿಗೆ ಇಷ್ಟ ಆಗೋದಿಲ್ಲ, ನಾನು ಇಷ್ಟಪಡ್ತೀನಿ, ಬಟ್ ಕೆಲವರಿಗೆ ಇಷ್ಟ ಆಗೋದು ಹೇಳ್ತೇನೆ. ಹಾಗಲಕಾಯಿ ಒಳ್ಳೇದು ತಿನ್ಬೇಕು ಅಂತ ಹೇಳ್ತಾರೆ, ಇಟ್ಸ್ ಗುಡ್. ಇಷ್ಟು ತಿನ್ಬೋದು ನೀವು. ನಾನು ಇಷ್ಟು ತಂದು ಹಾಕಿದ್ರೆ ಇದು ತಿನ್ನಲೇಬೇಕು ಅಂತ ದುಡಿದ್ರೆ ಹೌದು. NPK, ನೈಟ್ರೋಜನ್ನು ಬೇಕು, ಫಾಸ್ಫರಸ್ಸು ಬೇಕು, ಪೊಟ್ಯಾಶು ಬೇಕು ಭೂಮಿಗೆ. ಕೆಮಿಕಲ್ ಬೇಕು, ಆರ್ಗ್ಯಾನಿಕ್ ಬೇಕು, ಸಸ್ಟೈನಬಿಲಿಟಿ ಆಮೇಲೆ ಅವ್ರು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಮಾಡ್ತಾರೆ. ಬಟ್ ಈಗ ನಾನು ಬೇಸಿಕ್ ಕೆಮಿಸ್ಟ್ರಿ ಪ್ರಕಾರ ಹೋಗೋಣ. ನಾನು ಆಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಆರ್ಗ್ಯಾನಿಕ್ ದಿಂದ ಬಂದಿದ್ದೀನೋ ಫರ್ಟಿಲೈಸರ್ ದಿಂದ ಬಂದಿದ್ದೋ, N is N, P is P, K is K ವಾದ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕಾಗಿದೆಪ್ಪ ನೈಟ್ರೋಜನ್ ಅಷ್ಟು ಕೊಡಬೇಕು. ನನಗೆ ನಿಮಗೆ ಗೊತ್ತಿದೆ ಡೆಫಿಷಿಯನ್ಸಿ ಆಫ್ ವಿಟಮಿನ್ಸ್ ದಿಂದ ಇಂತಿಂತ ರೋಗಗಳು ಬರ್ತಾವೆ ಅಂತ ನಾವು ಕೇಳಿದೀವಿ. ಡೆಫಿಷಿಯನ್ಸಿ ಆಫ್ ಐರನ್ ದಿಂದ ಇಂತಿಂತ ರೋಗಗಳು ಬರ್ತಾವೆ ಅಂತ ಕೇಳಿದೀವಿ. ಎಕ್ಸೆಸ್ ಆಫ್ ಐರನ್ ದಿಂದ ಕೇಳಿದಿರ? ಮೈ ಫ್ರೆಂಡ್ ಅಂದ್ರೆ ನನ್ನ ಜೊತೆ ಲೆಕ್ಚರರ್ ಇದ್ದವರು ಒಬ್ರು, ಅವ್ರ ವೈಫ್ ವಾಸ್ ಎ ಪ್ರೊಫೆಸರ್ ಇನ್ ಡಿಗ್ರಿ ಕಾಲೇಜ್. She was suffering from excess of iron. She died 8-9 years back. Excess of iron ಅಂದ್ರೆ ಯಾವುದು ಭೂಮಿ ತಾಯಿಗೆ ಬೇಕಾಗಿಲ್ಲ ಅದನ್ನ ನೀವು ಎಕ್ಸೆಸ್ ಕೊಟ್ರೆ ಆ ತಾಯಿ ಸತ್ಲು. ನಾ ಹೇಳೋದು ಈ ತಾಯಿ ಏನಾಗ್ತಾಳೆ? ಸಿವಿಲ್ ಆಲ್ಸೋ. ಯಾರನ್ನ ಕರ್ಕೊಂಡು, ಯಾರು ನಾವು ಕೊಲ್ಲಾತೀವಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆ? ನೀವು ಸತ್ರೆ ಅವ್ರು ಮತ್ತೆ ರಿವೈವ್ ಆಗ್ಬೋದು ಅಂತ. ನಾವು ಸತ್ರೆ ಅದು ರಿವೈವ್ ಆಗ್ತದೆ ಅಂತ ಮತ್ತೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ದಿಸ್ ಸಸ್ಟೈನ್, ಈ ನಾವು ಫುಡ್ ಬಗ್ಗೆ ಮಾತಾಡಬೇಕಾದ್ರೆ ಸಾಯಿಲ್ ಬಗ್ಗೆ ಮಾತಾಡೇನೆ ಫುಡ್ ಬಗ್ಗೆ ಮಾತಾಡಬೇಕು. ಫಸ್ಟ್ ಸಾಯಿಲ್ ದೆನ್ ಫುಡ್. ನೀವು ಆ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡುವವರೆಗೆ ಸಹಿತ ನೀವು ಎಂತ ಫುಡ್ ಪ್ರೊಡಕ್ಷನ್ ಮಾಡಿದ್ರೂ ವೆರಿ ವೆರಿ ಡಿಫಿಕಲ್ಟ್. ಈಗ ನೀವು ಎವ್ರಿಬಡಿ ಪ್ರತಿಯೊಬ್ರು ನೋಡಿ, ನಾವು ಮೊನ್ನೆ ಗುಜರಾತ್ ರೀಸೆಂಟ್ ಹೋದಾಗ ನಾನು ಅಲ್ಲಿ ರೋಡ್ ಸೈಡ್ ಅಲ್ಲಿ ಟೀ ಕುಡಿದ್ವಿ. ಅಲ್ಲಿ ಹಿಂದ್ಗಡೆನೆ ಎಮ್ಮೆ ಕಟ್ಟಿದ್ದವು. ಹಿಂದ್ಗಡೆ ಆ ಟೀ ಕುಡಿದ ತಕ್ಷಣ ನಮ್ಮ ಮನೆಯಲ್ಲಿ ಎಮ್ಮೆ ಇದ್ದು ಎಲ್ಲಿವರೆಗೆ ನಾನು 12th ಇರುವವರೆಗೆ ನಮ್ಮ ತಾಯಿ ಹೇಳ್ತಿದ್ರು, ಅಂದ್ರೆ ನಿಮ್ಮ ಪ್ರಕಾರ ಕರಿತಿದ್ರು ಎಲ್ಲ ಒಂದಿಲ್ಲ, ಹಿಂಡ್ರೂ ಹಾಲು ಬರೋದು, ಕರೆದ್ರೂ ಹಾಲು. ಅವರು ನಮ್ಗೆ ಟೀ ಮತ್ತೆ ಹಾಲು ಮತ್ತೆ ಮೊಸರು ಕೊಡ್ತಿದ್ರು. ನಾವು ಯೂಶಲಿ ಒಂದೇ ಸಲ ಟೀ ಕೊಡೋದು. ಅವಾಗ ಈಗಿನಂಗೆ ನಾವು ಬೇಕಂದ ಕಪ್ ತಂದಿರೋದು ಯಾರು ಮಾಡ್ತಾರೆ? ಹಳ್ಳಿಯೊಳಗೆ ಒಂದೇ ಸಲ ಕೊಟ್ಟರೆ ಅದೇ ಜಾಸ್ತಿ. ಟೀ ಕುಡಿಬಾರ್ದು, ಹಾಲು ಕುಡಿಬೇಕು ಈ ವಯಸ್ಸಿನಾಗ ಅಂತ ಬೈತಿದ್ರು. ಆದರೆ ಟೀ ಕುಡಿತಿದ್ದೆ ನಾನು. ಆವಾಗಿನ ಟೇಸ್ಟ್ ಯಾವಾಗ 12th ಸ್ಟ್ಯಾಂಡರ್ಡ್, ಫಸ್ಟ್ ಇಯರ್ ಆಗಿನ ಸ್ಟ್ಯಾಂಡರ್ಡ್ ನಂತರ ಆ ಟೇಸ್ಟ್ ನಾವು ಅಲ್ಲಿ ನೋಡಿದ್ವಿ. ಮತ್ತೆ ದ ರೀಸನ್ ಅವನು ಕೇಳಿದ್ವಿ ನಾವು, ಇಂಟ್ರೆಸ್ಟ್ಲಿ ಕೇಳಿದ್ವಿ. ಅಲ್ಲಿ ಅವನಿಗೆ ಹೇಳಕ್ ಹಚ್ಚಿದ್ವಿ. ನಾವು ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ. ನಮ್ಮ ಟೀಮಲ್ಲಿ ಹೋಗಿದ ಒಬ್ರು ಎಕ್ಸ್ ಸರ್ವಿಸ್ ಮೆನ್ ಇದ್ದ, ಅವನ ಕಡೆಯಿಂದ ಕೇಳಿಸ್ತೀವಿ, ಇದು ಏನಪ್ಪ ಇಷ್ಟು ವಿಶೇಷ ಆಗಿದೆಯಲ್ಲ, ನಮ್ಮಲ್ಲಿ ಇದೇ ಅವ್ನು ಪೌಡರ್ ತೋರಿಸಿದ ನಮ್ಮದೇ ಯೂಸ್ ಮಾಡ್ತಾರೆ, ನಮ್ಮಲ್ಲಿ ಅದೇ ಪೌಡರ್ ಯೂಸ್ ಮಾಡ್ತಾರೆ, ನಮ್ದು ಆ ಪೌಡರ್ ಹಾಕಿದ್ರೆ ಆ ಟೀ ಆ ಥರ ಟೀನೇ ಆಗೋದಿಲ್ಲ, ನಿಮ್ದಂಗೆ ಈ ಥರ. ಅವ್ರು ಹೇಳಿದ್ರು ಏನಿಲ್ಲ, ಟೀ ಪೌಡರ್ದಲ್ಲಿ ಮಿಸ್ಟೇಕ್ ಇಲ್ಲ, ನಿಮ್ದು ಹಾಲಲ್ಲಿ ಮಿಸ್ಟೇಕ್ ಇರೋದು ಅಂತ.
ಆಮೇಲೆ ಮತ್ತೆ ಹಾಲು ಕೊಡುವಂತ ಎಮ್ಮೆ ನೋಡ್ಬೇಕಲ್ಲ ನಾವು, ಆ ಎಮ್ಮೆಗೆ ಹಾಕುವಂತ ಮೇವು ನೋಡ್ಬೇಕು, ಮೇವು ಬೆಳೆಸುವಂತ ಜಾಗ ನೋಡ್ಬೇಕು. ಆದ್ರೆ ಅವನು ಏನ್ ಮಾಡಿದ್ರೆ ನಮ್ಮ ರಾಘವ ಟೈಪ್ ಇದ್ರು, ಈ ವಾಸ್ ಆರ್ಗ್ಯಾನಿಕ್ ಫಾರ್ಮರ್. ಅವನಲ್ಲೇ ಹಿಂದ್ಗಡೆ ಹೊಲ, ಮುಂದ್ಗಡೆ ಟೀ ಶಾಪ್, ಎರಡು ಬಿಸಿನೆಸ್, ಎರಡು ನಡೀತಾ ಇದ್ದವು. ನಾನು ಒಟ್ಟಾಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದ ಹೋಲ್, ನಾವ್ ಎಷ್ಟೇ ದೊಡ್ಡ ದೊಡ್ಡ ಇಂಗ್ಲಿಷ್ ಮಾತಾಡಿ ಬೇಕಾದಷ್ಟು ರಿಸರ್ಚ್ ಮಾಡಿದ್ರು ಸಹಿತ ದ ಬೇಸಿಕ್ಸ್ ಆರ್ ವಿಲ್ ರಿಮೇನ್ ಸೇಮ್, and the great thing will remain in the simplest things only. The greatest truthಗಳ ಭಾರಿ ಕಾಂಪ್ಲಿಕೇಟ್ ಇರೋದಿಲ್ಲ, ಬಹಳ ದೊಡ್ಡ ಸತ್ಯ ಸಿಂಪಲ್ ಆಗಿರ್ತಾವ, ಅವು ಕಾಂಪ್ಲಿಕೇಟ್ ಆಗಿರೋದಿಲ್ಲ. ಬಹಳ ಕಾಂಪ್ಲಿಕೇಟ್ ಆಗಿದ್ರೆ ಅವ ಸತ್ಯ ಇರೋದಿಲ್ಲ. ಕರೆಕ್ಟಾ? ಬಹಳ ಕಾಂಪ್ಲಿಕೇಟ್ ಹೇಳ್ತಾ ಇದ್ದಾರೆ. ನಿನ್ನೆ ಒಬ್ರು ನನಗೆ ಹೇಳ್ತಿದ್ರು, ನನಗೊಂದು ಮೆಸೇಜ್ ಹಾಕಿದ್ದಾರೆ, ಅದನ್ನು 3 ಶಬ್ದದಲ್ಲಿ ಹಾಕ್ಬೋದು. ಅವನು ವಾಟ್ಸಪ್ ಅಲ್ಲಿ 1.5 ಪೇಜ್ ಹಂಗೆ ಓದಿದ್ರೆ 3 ಶಬ್ದದಲ್ಲಿ ಹೇಳಬೇಕಾಗಿದೆ, ನೀವು ಶುದ್ಧ ಹೇಳ್ಬೇಕಾಗಿದೆ ಹೇಳಿದಾರೆ. ಯಾಕೆ ಹೇಳಿ ಅಷ್ಟುದ್ದ ಹೇಳಿದಾರೆ ಅಂದ್ರೆ, ಅದನ್ನು ಓದಿದ್ರೊಳಗೆ ನೀವು ಸುಸ್ತಾಗಿ ಏನ್ ಹೇಳಕ್ ಕೊಟ್ಟಿದ ನಿಮ್ಗೆ ತಿಳಿಬಾರ್ದು ಅಂತ ಶುದ್ಧ ಬದಲಿರ್ತಾರೆ. ಬಹಳಷ್ಟು ಬಂದಿದ್ದಾರೆ ಹೀಗೆ, ನಾವು ಇರ್ಬೋದು ಹೀಗೆ ಬರಿತಾ ಹೋಗುದು. ಟ್ರುತ್ ಬಹಳ ಸಿಂಪಲ್ ಇತ್ತು. ಟ್ರುತ್ ಇಸ್ ವೆರಿ ಬಹಳ ಸತ್ಯವನ್ನ ಅತ್ಯಂತ ಕಡಿಮೆ ಶಬ್ದದಲ್ಲಿ ಹೇಳ್ಬೋದು. ಕರೆಕ್ಟ್? ಈಗ ನಾವ್ ಹೇಳ್ತಾ ಇದೀವಿ ಮಣ್ಣು, ಮಣ್ಣಿನ ಆರೋಗ್ಯ, ಭೂಮಿ ತಾಯಿ, ಈ 1-2-3 ಸೈನ್ಸ್ ಯೂಸ್ ಮಾಡಿ, NPK ಅದು ಇದು ಯೂಸ್ ಮಾಡಿ. ಬಟ್ ರಿಯಲ್ ಟ್ರುತ್ ಇರೋದು ಸಿಂಪಲ್. ಸಾಯಿಲ್ ಹೆಲ್ತ್, ಮಣ್ಣಿನ ಆರೋಗ್ಯ ಸುಧಾರಿಸಿದ್ರೆ ಮನುಷ್ಯನ ಆರೋಗ್ಯ ಸುಧಾರಿಸ್ತದೆ ಅಷ್ಟೇ. ಅದರ ಸುತ್ತ ನಾವು ಬಿಲ್ಡ್ ಮಾಡ್ಬೋದು, ಸಸ್ಟೈನಬಿಲಿಟಿ ಬಿಲ್ಡ್ ಮಾಡ್ಬೋದು, ಸಾವಯವ ಬಿಲ್ಡ್ ಮಾಡ್ಬೋದು. ನೋಡಿ ಎಷ್ಟು ವಿಚಿತ್ರ. ನಾವು ಮೂಲಕ್ಕೆ ಹೋಗದ ಹೊರತು, ನಮ್ಮ ಮೂಲಕ್ಕೆ ಹೋಗದ ಹೊರತು ನಾವು ನಮ್ಮ ಆರೋಗ್ಯವನ್ನ ಸುಧಾರಿಸಕ್ಕೆ ಸಾಧ್ಯ ಇಲ್ಲ. ನಾವು ಮೂಲಕ್ಕೆ ಹೋಗಲೇಬೇಕು. ವಿ ಶುಡ್ ಗೋ ಬ್ಯಾಕ್ ಟು ಅವರ್ ದ ಒರಿಜಿನ್ಸ್. ಅದು ಇನ್ನೊಂದು ಹೇಳ್ತೇವೆ. ನಾವು ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂದ್ರೆ, ನಮ್ದು ಫುಡ್ ಹ್ಯಾಬಿಟ್ಸ್, ಇವರು ಪುತ್ರ ಅವ್ರು ನೋಡಿ, ಅಥವಾ ಇವರು ನಮ್ರತಾ ಮೇಡಮ್ ನೋಡಿ, ವೆಂಕಟರಾಮ್ ರೆಡ್ಡಿ ಅವರು ನೋಡಿ, ನಮ್ಮ ಫುಡ್ ಹ್ಯಾಬಿಟ್ಸ್ ನ ಅಲ್ಲಲ್ಲಿ ಬಂದಂಗ ಬದಲಾವಣೆ ಮಾಡ್ತಾ ಹೋಗ್ತೀವಿ. ನಾನು 50+ ಆಗಿರೋದ್ರಿಂದ ಮೈ ಎಕ್ಸ್ಪೀರಿಯನ್ಸ್ ಟೆಲ್ಸ್, ನಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತದೆ ಅಂದ್ರೆ, ನಿನ್ನ ಸ್ಟ್ಯಾಪಲ್ ಫುಡ್ ಅಲ್ಲಿ ಏನಿತ್ತು, ಬೇರೆದವ್ರನ್ನ ನೋಡಿ ನೀವು ಡ್ಯಾನ್ಸ್ ಹೊಡಿಬೇಡ. ಕರೆಕ್ಟ್? ನಿಮ್ದು ಏನು ಒರಿಜಿನಲ್ ಇತ್ತು ಅಲ್ಲಿ ನೀವು ಮೂಲಕ್ಕೆ ಹೋದರೆ ಡೆಫಿನೆಟ್ಲಿ ನಿಮ್ದು ಬೇಸಿಕ್ ಎಲ್ಲ ಸುಧಾರಿಸ್ತದೆ, ಏನೂ ಬೇಕಾಗಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ, ಮೂಲಕ್ಕೆ ಹೋಗದೆ ವಾತಾವರಣ ತಪ್ಪಕ್ಕೆ ನಮ್ಮಲ್ಲಿ ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ನಾವು ರೊಟ್ಟಿ ತಿಂತೀವಿ, ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ನೀವು ಮುದ್ದೆ ತಿಂತೀವಿ. ನಾವು ತಿನ್ನೋದಿಲ್ಲ. ಸಾಯಿಲ್ ಅಲ್ಲಿ ಜೋಳ ಇಲ್ಲಿ ನೆಟ್ಗೆ ಕೊಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಸಾಯಿಲ್ದಲ್ಲಿ ಹುಟ್ಟಿದಂತ ಮನುಷ್ಯ, ಇಲ್ಲಿ ಸಾಯಿಲ್ದಿಂದ ಹುಟ್ಟಿದಂತ ಮನುಷ್ಯ ಮುದ್ದೆಲ್ಲ ತಿನ್ಬೇಕು, ಅಲ್ಲಿ ಸಾಯಿಲ್ದಲ್ಲಿ ಹುಟ್ಟಿದ ಮನುಷ್ಯ ರೊಟ್ಟಿನ ತಿನ್ಬೇಕು. ಅವನ್ ನೋಡಿ ಇವನ್ ನೋಡಿ, ಅವ್ರು ನಮ್ಮಲ್ಲಿ ಶುರು ಮಾಡಿದ್ರೆ ಇಡ್ಲಿ ಅದು ಇದು ಎಲ್ಲ ಮಾಡ್ತಾರೆ. ಈಗ ಆ ಕಡೆ ಬೆಳಿಗ್ಗೆ ಟಿಫಿನ್ಗೆ ಅದಕ್ಕೆ ಎಲ್ಲರೂ ಆಲ್ ಆರ್ ಇಲ್ಲಿ ಕಡಿಮೆ ಪೇಷಂಟ್. ಈಗ ನಾವು ಮೊನ್ನೆ ಒಂದು ಕ್ವಶನ್ ಕೇಳಿ ನೋಡಪ್ಪ, ತಮಿಳುನಾಡದವರು ಬೆಳಗ್ಗೆ ರೈಸ್ ಐಟಮ್, ಮಧ್ಯಾಹ್ನ ರೈಸ್ ಐಟಮ್, ರಾತ್ರಿ ರೈಸ್ ಐಟಮ್. ಮತ್ತೆ ಎಲ್ಲರಿಗೂ ಅವರಿಗೆ ಡಯಾಬಿಟಿಕ್ ಇರಬೇಕಾಗಿಲ್ಲ. ಎಲ್ಲರಿಗೂ ಯಾಕಿಲ್ಲ? ಇಟ್ ಈಸ್ ದೇರ್ ಸ್ಟ್ಯಾಪಲ್ ಫುಡ್. ನಾವೇನ್ ಮಾಡ್ತೀವಿ, ನಾವು ಅವ್ರದ್ದು ನಾವು ಏನು ಮತ್ತೆ ಸಸ್ಟೈನಬಲ್ ಆಗ್ಲಿ ಅಂತ ಭಾಷೆ ಹೇಳ್ತಾ ಇರೋದು. ನಮ್ಮದ್ ನಾವೇ ಪ್ರೊಡ್ಯೂಸ್ ಮಾಡಿ ನಮ್ಮದ್ ನಾವು ತಿಂದ್ರೆ ಉಳಿದ್ರೆ ಬೇರೆದವ್ರಿಗೆ ಕೊಟ್ರೆ ಎಲ್ಲ ಸರಿ ಸಸ್ಟೈನಬಲ್ ಆಗಿರ್ತದೆ. ಕರೆಕ್ಟ್ ಸರ್? ಈಗ ನಾನು ನಿಮ್ಗೆಲ್ಲ ಏನ್ ಹೇಳೋದಂದ್ರೆ, ಯಂಗ್ಸ್ಟರ್ಸ್ಗೆ ನಾವು ಹೇಳೋದೆಲ್ಲ ವಿಚಿತ್ರ ಕಾಣ್ಬೋದು. ನನ್ನ ಮಕ್ಕಳು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಆದ್ರೆ ಕೆಲವರು ನಮ್ಮ ಮಕ್ಕಳು ವಯಸ್ಸಿನವರು ಕೆಲವರು ಇದ್ದಾರೆ. ಇದು ಪಿಜ್ಜಾ, ಆಮೇಲೆ ಬರ್ಗರ್, ಮತ್ತೆ ನೂಡಲ್ಸ್. ನಾನು
ಅಗೇನ್ಸ್ಟ್ ಎನಿಥಿಂಗ್. ಮೈ ಪಾಯಿಂಟ್ ಆಹಾರದಲ್ಲಿ ಐ ಆಮ್ ವೆರಿ ವೆರಿ ಕ್ಲಿಯರ್. ನಿಮಗೆ ದತ್ತದಲ್ಲಿ ಅಂದರೆ ಇಫ್ ಯು ಹ್ಯಾವ್ ಅ ಕೆಪಾಸಿಟಿ ಟು ಡೈಜೆಸ್ಟ್, ಪ್ಲೀಸ್ ಈಟ್ ಇಟ್. If you have a capacity to digest and spend all those calories, whatever you have taken, please eat it. If you enjoy with enjoyment, ಮತ್ತೊಬ್ಬರು ನೋಡಿ ಅವನು ಪಿಜ್ಜಾ ಹಿಂಗೆ ಹರಿದಿಂಗ್ ತಿಂದ ನನಗೆ ಕೊಟ್ಟರೆ ನಾ ಸದ್ಯ ಮುಟ್ಟೋದಿಲ್ಲ ಸರ್, ಭಯ ಸಹಿತ ಹಾಕೋದಿಲ್ಲ ನನಗೆ. ಅದ್ರದ್ದು ಅಂದ್ರೆ ನಾನು ತಿನ್ನಬಾರ್ದು, ಅದ್ರದ್ದು ಹೇಟ್ರೆಡ್ನೆಸ್ ಇಲ್ಲ. ನಾನು ಮಕ್ಕಳಿಗೆ ಕೊಡಿಸ್ತೀನಿ, ನಾ ತಿನ್ನೋದು. ನನಗೆ ಏನಂದ್ರೆ ಅದು ನನಗೆ ಅನಿಸೋದೇ ಇಲ್ಲ ತಿನ್ಬೇಕಂತ ಹೇಳಿ. ಇಷ್ಟ ಬೇಕಲ್ಲ. ಕೆಲವರು ಇವರು ರೆಡ್ಡಿ ಅವರು ಪಿಜ್ಜಾ ಇಷ್ಟ ಆದ್ರೆ ನಾನು ತಿನ್ನೋದೇ ಅಂತ ತಿಂತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಯಾರಿಗೆ ಯಾವುದು ಏನ್ ತಿನ್ಬೇಕು, ಈಗ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಆ ಫುಡ್ಡು ಈ ಫುಡ್ಡು, ಇದನ್ನ ಬಿಡ್ಬೇಕು ಅದನ್ನ ಹಿಡಿಬೇಕು, ಇದ್ರೊಳಗೆ ಲೈಫ್ ಎಲ್ಲ ಲೀಡ್ ಮಾಡೋದು ನಾವು. ಅಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇಷ್ಟರಲ್ಲೇ. ಒಬ್ಬ ಹೇಳ್ತಾನೆ ಫುಲ್ ನೀವು ಹಾಲಷ್ಟೇ ಯೂಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಮತ್ತೊಬ್ಬ ಬರ್ತಾನೆ ಹಾಲೇ ಮುಟ್ಟಬಾರ್ದು ಅಂತ ಒಬ್ಬ ಬರ್ತಾನೆ, ಮೊಸರೇ ಮುಟ್ಟಬಾರ್ದು ಅಂತ ಒಬ್ಬ ಬರ್ತಾನೆ, ಬರೀ ವೆಜಿಟೇಬಲ್ಸ್ ಮೇಲೆ ಇರಬೇಕು ಅಂತ ಮತ್ತೊಬ್ಬ ಬರ್ತಾನೆ, ಬರೀ ಮಿಲೆಟ್ ಮೇಲೆ ಬದುಕಬೇಕಂತ ಇನ್ನೊಬ್ಬ ಬರ್ತಾನೆ, ಆಮೇಲೆ ಬರೀ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುವಂತ ಫುಡ್ಗಳನ್ನು ಇಂಥದ್ದೇ ತಿನ್ಬೇಕಂತ ಇನ್ನೊಬ್ಬ ಬರ್ತಾನೆ. ಏನ್ ಮಾಡೋದು? ಇಷ್ಟು ಜನ ಎಲ್ಲ ಪಂಡಿತರು ಇವರೆಲ್ಲ ಸೇರ್ಕೊಂಡು ನಮ್ಮ ಫ್ರೆಂಡ್ ಕರ್ನಾಟಕ ಫ್ರೆಂಡ್ ಚಾಟ್ GPT, AI and Google ಹೊಡೆಯೋದು ತೆಗೆಯೋದು, is it good for health? ಸೈಡ್ ಎಫೆಕ್ಟ್ಸ್ ಕೆಲವೊಂದು 4 ಸೈಡ್ ಎಫೆಕ್ಟ್ ಅದು ಎರಡರ ಕನ್ಫ್ಯೂಷನ್ ಆಗಿ ಕೊನೆಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಈಸ್ ಗೋ ಆನ್ ಲೈಕ್ ದಿಸ್. ಅಂದ್ರೆ ನಾವು ಹೋಗ್ತಾ ಇರ್ಬೋದು, ಹೀಗೆ ಹೋಗ್ತಾ ಇರ್ಬೋದು. ನಂದು ರಿಕ್ವೆಸ್ಟ್ ಏನಿದೆ, ಫಾರ್ ಫುಡ್ ಯು ಹ್ಯಾವ್ ಟು ಡಿಸೈಡ್. ಸೀರಿಯಸ್ ನೋಟ್ ಈಗ ಹೇಳ್ತಾ ಇದ್ದೀನಿ. ಫಾರ್ ಮೀ ವಾಟ್ ಈಸ್ ರಿಕ್ವೈರ್ಡ್ ಅಂದ್ರೆ ಎವ್ರಿಬಡಿ ಶುಡ್ ಅಟ್ ಲೀಸ್ಟ್ ಸ್ಪೆಂಡ್ 1 hour ನಿಮ್ ಸಂಬಂಧ ಸ್ಪೆಂಡ್ ಮಾಡಿ. ಇವತ್ತು ಸಾಧ್ಯ ಅದು. ನಿನಗೆ ಯಾವುದು ಸರಿ ಯಾವುದು ಸರಿ ಅಲ್ಲ, ನನಗೆ ಯಾವ್ದು ಸರಿ ಅಂತ ನೋಡಕ್ ಹೋಗ್ಬೇಡ. ನಿಮಗೆ ಯಾವ್ದು ಸರಿ ಅಲ್ಲ. ನಂದು ಒರಿಜಿನಲ್, ನಮ್ಮ ಅಜ್ಜ ನಮ್ಮ ಅಪ್ಪ ಏನ್ ತಿಂತಿದ್ರು ಒರಿಜಿನಲಿ, ಅದನ್ನು ಜಸ್ಟ್ ಒಂದು ರೈಟ್ ಮಾಡಿ ಬರೀ ಜಸ್ಟ್ ನೀವು ಕಂಪೇರ್ ಮಾಡಿದ್ರೆ ಹೌದಪ್ಪ ಇದನ್ನ ನಾನು ಕಡಿಮೆ ಮಾಡ್ಕೋಬಹುದು. ಇದಿದ್ದು ನಾನು ಯಾವ್ದನ್ನು ಬಿಡ್ಬೇಕಂತ ಯಾವ್ದನ್ನು ಹೇಳ್ತಾ ಇಲ್ಲ. ಟೀ ಕುಡಿತಿದ್ರಿ ಬಿಡ್ಬೇಕಂತ ಹೇಳ್ತಾ ಇಲ್ಲ, ಸಕ್ಕರೆ ತಿಂತಿದ್ರಿ ಬಿಡ್ಬೇಕಂತ ಹೇಳ್ತಾ ಇಲ್ಲ. ಯಾವ್ದನ್ನು ಬಿಡ್ಬೇಕು ಯಾವ್ದನ್ನು ಹಿಡಿಬೇಕಂತ ನಾ ಏನ್ ಹೇಳ್ತಾ ಇಲ್ಲ. ಯಾವ್ದು ಬಿಡಬೇಕು ಯಾವ್ದು ಹಿಡಿಬೇಕು ಪ್ರತಿಯೊಬ್ರು ಅವರವರ ಇಂಡಿವಿಜುವಲಿ ಯು ಶುಡ್ ಡಿಸೈಡ್. ಡೋಂಟ್ ಡಿಸೈಡ್ ಆನ್ ಎನಿಬಡಿ ಹೂ ಇಸ್ ಟೆಲಿಂಗ್ ಆನ್ ದ ಯೂಟ್ಯೂಬ್. ಅಲ್ಲಿ ಕೇಳಬಾರ್ದಂತ ಹೇಳಿದ್ರೆ ಅವ್ರ ಅಡ್ವೈಸ್ ಇವ್ರ ಅಡ್ವೈಸ್ ನನ್ನ ಅಡ್ವೈಸ್ ಯಾರ್ದು ಕೇಳಬಾರ್ದಂತ ಹೇಳಿ. ಎಷ್ಟು ಕೇಳೋದು? ಕರೆಕ್ಟ್. ಎಷ್ಟು ಇನ್ಫಾರ್ಮೇಶನ್ ಏನ್ ಮಾಡ್ಬೇಕಂತ ತಿಳಿದೇ ಹುಚ್ಚಾಗೋದಕ್ಕಿಂತ ಇನ್ಫಾರ್ಮೇಶನ್ ಈಗ ಏನಾಗಿದೆ ಪ್ರಾಬ್ಲಮ್ ಗೊತ್ತಾ? ಎಷ್ಟು ಒಂದು ಕಾಲಕ್ಕಿತ್ತು ಕರೆಕ್ಟ್. ಇನ್ಫಾರ್ಮೇಶನ್ ಎಷ್ಟು ನಿನಗೆ ಇರ್ತದೆ ಅಷ್ಟು ನಿನಗೆ ಒಳ್ಳೆಯದು ಅಂತ ಹೇಳಿ. ಈಗ ಏನಾಗಿದೆ, ನೀನು ಎಷ್ಟು ಕಡಿಮೆ ಇನ್ಫಾರ್ಮ್ ಇರ್ತೀವೋ ಅಷ್ಟು ನೀ ಆರಾಮಿರ್ತೀಯ. ಅಂದ್ರೆ ನನಗೆ ಗೊತ್ತಿಲ್ಲಪ್ಪ ಇವತ್ತು ಟೀ ಕುಡಿದ್ರೆ ಹಿಂಗಾಗ್ತದೆ ಏನು ಗೊತ್ತಿಲ್ಲ. ಒಬ್ಬ ಬರೀತಾನೆ ಕಾಫಿ ಕುಡಿದ್ರೆ ಕ್ಯಾನ್ಸರ್ ಬರ್ತದೆ ಅಂತಿರ್ತಾನೆ, ಇನ್ನೊಬ್ಬ ಬರೀತಾನೆ ಕಾಫಿ ಕುಡಿದ್ರೆ ಕ್ಯಾನ್ಸರ್ ಹೋಗ್ತದೆ ಅಂತಿರ್ತಾನೆ. ಏನ್ ಮಾಡೋದು? ಕುಡಿಬೇಕಾ? ಹಿಂಗೆ ಹಿಡಿದು ಬರ್ತದ ಬರೋದಿಲ್ಲ ಅದಕ್ಕಾಗಿ ದಿಸ್ ಇಸ್ ಅ ವೆರಿ ವೆರಿ ಅವತ್ತೆ ನೋಡ್ರಿ ಎಷ್ಟು ಇಂಪಾರ್ಟೆಂಟ್. ಫುಡ್ ಈಸ್ ಸೋ ಮಚ್ ಇಂಪಾರ್ಟೆಂಟ್ in your life. At least some things we must change in our life. ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಯಾರು ನಮ್ಮ ಸ್ಟೇಜ್ ಆಗಿದ್ದೀರಿ ಅಥವಾ ನಮಗಿಂತ ಒಂದು 10 ವರ್ಷ ಕಡಿಮೆ ಇದ್ದೀರಿ, ಈಗ ಮಕ್ಕಳಾದವರು, ಅವ್ರಿಗೆಲ್ಲ ನಮ್ದು ಅಡ್ವೈಸ್ ಇಷ್ಟೇ. ನೀವೇ ಕನ್ಫ್ಯೂಷನ್ ಅಲ್ಲಿದ್ರೆ ಹೌ ಕ್ಯಾನ್ ಯು ಲೀಡ್ ಎ ಲೈಫ್? ಒಬ್ಬ ಕುರುಡ ಮತ್ತೊಬ್ಬ ಕುರುಡನ್ನು ಕರ್ಕೊಂಡು ಹೋಗಿ ಅವ ಹಳ್ಳದಲ್ಲಿ ಬಿದ್ದ, ಅವನು ಹಿಂದಿಂದ ಹೋದ, ಅವನು ಹಳ್ಳದಾಗ ಬಿದ್ದ, ಅವನ ಮೇಲೆ ಬಿದ್ದೇವೆ. ಹಾಗೆ ನೀವೇ ಕನ್ಫ್ಯೂಷನ್ ಕರೆಕ್ಟ್.
ಮತ್ತೆ ನಾವು ಹಾಗೆ ಮಾಡ್ತಾ ಇರೋದು. ನಾನೇ ಕನ್ಫ್ಯೂಷನ್ ಇಲ್ಲಿರೋದು. ನಾನೇನು ಅಡ್ವೈಸ್ ಮಾಡೋದು ನಿಮಗೆ, ಇದು ಹೀಗೆ ತಿನ್ಬೇಕಾ ವೆಜಿಟೇಬಲ್ ನೋಡ್ರಿ, ಎಲ್ಲ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ ಇಷ್ಟಿರ್ತವೆ ಅಂದರೆ ತಿನ್ನೋದಾ ಬೇಡ? ಎಲ್ಲಾದ್ರೂ ಮಣ್ಣು ರಿಸಲ್ಟ್ ಎಲ್ಲ ಬಂದವೆ, ಇಷ್ಟೆಲ್ಲ ತೋರಿಸಿದ್ದಾರೆ, ಇದ್ರಾಗ ಇಷ್ಟು ಪರ್ಸೆಂಟೇಜ್ ಮೋರ್ ದನ್ ದಿಸ್ ಪೆಸ್ಟಿಸೈಡ್ ಇದೆ, ಇನ್ಸೆಕ್ಟಿಸೈಡ್. ರಾಗವನ್ನಂತವ್ರು ಎಷ್ಟು ಜನ ಸಿಗ್ತಾರೆ ನಮಗೆ ಜಗ, ನಾವೇನು ಹುಡ್ಕೊಂಡು ಹೋಗೋದು? ಎಷ್ಟೊಂದು ಹಿಂಗೆ ಡಿಸೈಡ್ ಮಾಡೋದು ಹಾಗಂತ ಹೇಳಿ ಸೋತ್ ಕೊಡೋದಾ? ವೆದರ್ ವಿ ಶುಡ್ ಲೂಸ್ ದ ಆಲ್ ಬ್ಯಾಟಲ್ಸ್ ಆ್ಯಂಡ್ ಸ್ಟಾರ್ಟರ್ ಆಗಿ ಹೋಗ್ಬಿಡೋ, ತಿಂದು ಬಂದು ತಿಂದು ಒಬ್ಬೊಬ್ರು ಇರ್ತಾರೆ, ಅವ್ರಿಗೆ ಇಟ್ಟದ್ದೆಲ್ಲ ತಿಂತಾರೆ. ಅಳತೆ ಅವ್ರದ್ದು ಹೊಟ್ಟೆ ಎಲ್ಲಿದೆ, ಅವ್ರ ಕೈ ಎಲ್ಲಿದೆ ಅಲ್ಲಿ ಗೊತ್ತೇ ಇರೋದಿಲ್ಲ, ಹಂಗಿರ್ತಾರೆ. ಹಂಗೆ ಬದುಕೋದ? ಒಂದು ಡಿಸೈಡ್ ಮಾಡ್ಬೇಕಲ್ಲ, ಇಷ್ಟು ಕನ್ಫ್ಯೂಷನ್ ಮತ್ತೆ ಏನಾದರೂ ಒಂದು ಡಿಸೈಡ್ ಮಾಡಬೇಕು. ಬಟ್ ನಾನೇನು ಹೇಳ್ತೀನಿ, ಆಸ್ ಎ ಯಂಗ್ಸ್ಟರ್ಸ್ ಯು ಶುಡ್ ಹ್ಯಾವ್ ಅ ಫೇತ್ ಆ್ಯಂಡ್ ಗಟ್ಸ್, ಎರಡೂ ಇರಬೇಕು. ರಿಸರ್ಚರ್ಸ್ಗೆ ನೀವು ನಾಳೆ, ಇಫ್ ಯುವರ್ ಬ್ಯಾಕ್ಗ್ರೌಂಡ್, ಇಫ್ ಯು ಆರ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಆರ್ ಹಾರ್ಟಿಕಲ್ಚರ್ ಸ್ಟೂಡೆಂಟ್, ಯು ವಾಂಟ್ ಟು ಬಿಕಮ್ something like scientist or something. What is the problem? What we are facing the problem? How we have changed and how we have to become. We have to think for it. ಅದರ ಬಗ್ಗೆ ನಾವು ಥಿಂಕ್ ಮಾಡಲೇಬೇಕು. And what to think? ಎದ್ರ ಬಗ್ಗೆ ಥಿಂಕ್ ಮಾಡಬೇಕು. ಇಫ್ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಇದ್ರೆ, ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಅಲ್ಲಿ ವಾಟ್ ಈಸ್ ದ ಚಾಲೆಂಜ್? ವೈ ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್? ಈಗ ಒಬ್ಬ ಮನುಷ್ಯಗೆ ಅದು ತಿನ್ಬೇಡ ತಿನ್ಬೇಡ ಅಂತ ಹೇಳೋದಕ್ಕಿಂತ ಎದ್ ತಿನ್ಬೇಕು ಅಂತ ಹೇಳ್ಬೇಕು, ಅದ್ ಮಾಡಬೇಡ ಅಂತ ಹೇಳೋದಕ್ಕಿಂತ ಯಾವುದನ್ನ ಮಾಡಬೇಕು ಹೇಳ್ತಾ ಹೋಗ್ಬೇಕು ನಾವು. ಈಗ ಆರ್ಗ್ಯಾನಿಕ್ ಮಾಡು ಅಂದ್ರೆ ಯಾವನು ಮಾಡೋದಿಲ್ಲ. ಈಗ ಇದನ್ನ ಬಿಡು ಆರ್ಗ್ಯಾನಿಕ್ ಮಾಡು ಅಂತ ಹಿಂಗೆ ಹೇಳಿದ್ರೆ ಯಾರು ಇಮಿಡಿಯೇಟ್ ಯಾವುದು ನಮ್ಮಲ್ಲಿ ಅಷ್ಟು ಈಸಿಲಿ ಚೇಂಜ್ ಆಗೋದಿಲ್ಲ. ಯಾವುದು ನಥಿಂಗ್ ಕ್ಯಾನ್ ಬಿ ಚೇಂಜ್ ಇನ್ ಓವರ್ ನೈಟ್ ಎಲ್ಲ ಬದಲು ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ನಾವೀಗ ಏನು ಮಾಡ್ತಾ ಇದ್ದೀವಿ, ಇಲಾಖೆಯಿಂದ ದೇಶಿ ತಳಿ ಅಂತ ನಮ್ಮ ಡೈರೆಕ್ಟರ್ ಅವ್ರ ಇಂಟ್ರೆಸ್ಟ್ದಿಂದ ಮತ್ತು ಮೋಹನ್ ರಾವ್ ಸರ್ ಇಂಟ್ರೆಸ್ಟ್ದಿಂದ, ಮಂಜು ಎಲ್ಲ ಹೋಲ್ ಟೀಮ್ ಸೇರಿಕೊಂಡು, ಕೆಂಪೇಗೌಡರು ಎಲ್ಲ ಸೇರಿಕೊಂಡು ದೇಶಿ ತಳಿಗಳದ್ದು ನಾವು ಅದ್ರ ಜೀನ್ಸ್ ಎಲ್ಲ ಪ್ರಿಸರ್ವ್ ಮಾಡೋದಕ್ಕೆ ಏನಂತೀವಿ, ಕರೆಕ್ಟಾ? ಜನ್ ಪ್ಲಾಜಾ, ನಾವು ಜೀನ್ಸ್ ಅಂತೀವಪ್ಪ, ನಮ್ಗೆ ಗೊತ್ತಿಲ್ಲ, ಅದನ್ನೆಲ್ಲ ಪ್ರಿಸರ್ವ್ ಮಾಡೋದಕ್ಕೆ ವಿ ಆರ್ ಟೇಕಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಚಾಲೆಂಜ್ ಏನು? ವೈ ವಿ ಆರ್ ನಾಟ್ ಗೋಯಿಂಗ್ ಫಾರ್ ದ್ಯಾಟ್? ಈಗ ಅಕ್ಕಿ ತಿಂದರೆ ಡಯಾಬಿಟಿಸ್ ಬರ್ತದೆ ಅಂತ ಕೆಲವರು ಹೇಳ್ತಾರಲ್ಲ, ನಮ್ದು ಇವರು ಅಕ್ಕಿ ತೊಗೊಂಡು ಬಂದರೆ, ಈ ಅಕ್ಕಿ ತಿಂದರೆ ಡಯಾಬಿಟಿಸ್ ಹೋಗ್ತದೆ. ದಟ್ ಸರ್ ಹೌದಾ? ಅಂತ ಅಕ್ಕಿನೂ ನಮ್ಮ ಹತ್ರ ಇದೆ. ದೆನ್ ಯಾಕೆ ನಾವು ಗ್ರೋ ಮಾಡ್ತಾ ಇಲ್ಲ ಅಕ್ಕಿ? ವಾಟ್ ಈಸ್ ದ ಲ್ಯಾಕ್? ನಮ್ಮ ಚಾಲೆಂಜ್ ಇರೋದು ಏನಂದರೆ, ಸ್ಟೂಡೆಂಟ್ಸ್ಗೆ, ಸೈಂಟಿಸ್ಟ್ಗಳಿಗೆ, ಈ ರಿಸರ್ಚರ್ಸ್ಗೆ ಏನು ಇಂಟ್ರೆಸ್ಟ್ ಬೇಕಂದರೆ, ದೇರ್ ಆರ್ ಟೂ ಥಿಂಗ್ಸ್ ಇನ್ ಲೈಫ್. ಇಷ್ಟೆಲ್ಲ ಮಾತಾಡಿದ್ಮೇಲೆ ಎರಡು ಇಂಪಾರ್ಟೆಂಟ್ ಅಪ್ಪ. ಮನುಷ್ಯ ಯಾವಾಗೂ ಆನಂದವಾಗಿರ್ಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್. ಆಮೇಲೆ ಕಂಫರ್ಟ್ ಆಗಿರ್ಬೇಕು. ಮೂರನೇದು ದುಡ್ಡು ಇರ್ತಾ ಇರಬೇಕು, ಆರಾಮಾಗಿ ದುಡ್ಡು ಬರ್ತಾ ಇರಬೇಕು. ಅಂದರೆ ದ ರಿಟರ್ನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ಮರ್ಗೆ ಏನು ಇಂಪಾರ್ಟೆಂಟ್ ಅಪ್ಪ? ರಿಟರ್ನ್ಸ್. ನಾನು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ರಿಟರ್ನ್ ಬರ್ತದೆ? ನಾನು ಈ ಭತ್ತ ಬೆಳೆದ್ರೆ ಇಷ್ಟು ಬರ್ತಿತ್ತು, ನನಗೆ 10,000 ಉಳಿತಿತ್ತು. ಈಗ ನಾನು ಇದು ಯಾವುದು ಡಯಾಬಿಟಿಸ್ ಅಗೇನ್ಸ್ಟ್ ಇದು ಯಾವುದು ತಂದರೆ ಈ ಭತ್ತ ಬಂದರೆ 3,000 ಬರ್ತದೆ. ನಾನು ಏನು ಮಾಡ್ತೀನಿ ಅವಾಗ? ಐ ವಿಲ್ ಪ್ರಿಫರ್ ದಿಸ್. ಮೊದಲು ನಾ ಬದುಕಬೇಕು, ಆಮೇಲೆ ನಂದು ಇದು ಕತೆ. ಕರೆಕ್ಟ್? ಈ ಬದುಕಿಸುವಂಥದ್ದು 10,000ನೇ ಟ್ಯಾಲಿ ಮಾಡೋದಕ್ಕೆ ರಿಸರ್ಚ್ ಮಾಡಬೇಕು. ದ ಸೈಂಟಿಫಿಕ್ ವರ್ಕ್ ಈಸ್ ದಟ್ ಓನ್ಲಿ. You have to identify that germplasm and you have to infuse in the new one, and you have to develop a new variety of seed and give it to the public farmer. That will develop, it will go on. ಅದರಲ್ಲಿ ಏನಾಗ್ತದೆ, ನಾವು ಈಗ ಹೇಳ್ತಾ ಎಜುಕೇಟ್ ಮಾಡ್ತಾ ಏನು ಮಾಡಬೇಕು? The health of the soil and the use of utilization of water, ಇವೆಲ್ಲ ಸ್ಕೇರ್ಸಿಟಿ ಆಗೋದೆ. ನಾವೇನೋ 50-53 ದಾಟಿದೀವಿ, ಇನ್ನೊಂದು 40-20 ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಹೋಗ್ಬಿಟ್ಟಿರ್ತೀವಿ. ದ ಫ್ಯೂಚರ್ ಜನರೇಷನ್ ಡೆಫಿನೆಟ್ಲಿ ಅಂಡರ್ ಸ್ಟಾಪ್. ನೀವು ಎವ್ರಿ ಡೇ ನೋಡ್ತಾ ಇದ್ದೀರಿ, ನಮ್ಮ ಸ್ಟೇಟಲ್ಲಿನೂ ಏನಾಗ್ತಾ ಇದೆ. ಎವ್ರಿ ಡೇ ಯಾವಾಗ ಮಳೆ ಬರಬೇಕು, ಅವಾಗ ಬರೋದಿಲ್ಲ. ಬಂದರೆ ಕ್ಲೌಡ್ ಬರ್ಸ್ಟ್ ಟೈಪ್ ಸಿಕ್ಕಾಪಟ್ಟೆ 180% ಹೆಚ್ಚಾಗ್ತದೆ.
ಒಂದು 3 ತಿಂಗಳು ಆ ಕಡೆ ಹೋಗ್ತದೆ. ವಿ ಹ್ಯಾವ್ ಟು ಫೇಸ್ ಆಲ್ ದೋಸ್ ಚಾಲೆಂಜಸ್. ಆಮೇಲೆ ನೀವು ಡೆವಲಪ್ ಮಾಡಿದಂಥ ವೆರೈಟಿ, ಇಟ್ ಶುಡ್ ಬಿ ಎ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟಿ ಇರಬೇಕು. ಇಂಥದನ್ನೆಲ್ಲ ನಾವು ಮಾಡುವಂಥದ್ದು ಅವಶ್ಯಕ. ಇವತ್ತು ನಾವು ಸೇರಿದ್ದು, ನಾ ಹಾಗೆ ಹೇಳ್ತಾ ಹೋದ್ರೆ ಸಾಯಂಕಾಲವರೆಗೆ ಹೇಳ್ಬೋದು, ಇವತ್ತು ನಾವು ಸೇರಿದ್ದು ಮೂಲ ಉದ್ದೇಶ ಇಂಥದ್ರ ಬಗ್ಗೆ ಲೈಕ್ ಮೈಂಡೆಡ್ ಪೀಪಲ್. ಲೈಕ್ ಮೈಂಡೆಡ್ ಅಂದರೆ ಐಡಿಯಾಸ್ನಲ್ಲಿ ಡಿಸ್ಲೈಕ್ ಇರಬೇಕು, ಅದರ ಬೇರೆ ಬೇರೆ ಇರಬೇಕು, ಐಡಿಯಾಸ್ ವೆರೈಟಿ ಆಫ್ ಐಡಿಯಾಸ್ ಇರಬೇಕು. ಲೈಕ್ ಮೈಂಡೆಡ್ ಅಂದರೆ ಎಲ್ಲ ಎಸ್ ಜೈ ರಾಗವಾಗಿ ಜೈ ಅಂತ ಹೇಳಿಲ್ಲ. ಲೈಕ್ ಮೈಂಡೆಡ್ ಅಂದರೆ ಏನಾದರೂ ನಾವು ಈ ಸೊಸೈಟಿಗೆ ಕೊಡಬೇಕನ್ನೋರು ಇಲ್ಲಿ ಸೇರ್ಕೊಂಡಿದ್ದೀವಿ. ಕೊಡಬೇಕನ್ನೋದು ನನ್ನ ಕಾಂಟ್ರಿಬ್ಯೂಷನ್ ಏನನ್ನೋದ್ರ ಬಗ್ಗೆ ವಿ ಶುಡ್ ಕಂಟಿನ್ಯೂಯಸ್ಲಿ ಥಿಂಕ್ ಆ್ಯಂಡ್ ಆ್ಯಕ್ಟ್. ಬರೀ ಕೆಲವರು ಮತ್ತೆ ಹಿಂಗೆ ಮಾಡ್ತಾರೆ, ಥಿಂಕ್ ಅಂದರೆ ಹಾಸಿಗೆ ಮಲ್ಕೊಂಡು ಥಿಂಕೇ ಮಾಡ್ತಿರ್ತಾರೆ, ಅವರು ಮಲ್ಕೊಂಡು ಥಿಂಕ್ ಮಾಡ್ತಿರ್ತಾರೆ. ಹಾಗೆ ಏನು ಮಾಡೋದಿಲ್ಲ, ಆ್ಯಕ್ಟ್ ಏನಿಲ್ಲ. ಆಲ್ವೇಸ್ ದೇ ಥಿಂಕ್ ಓನ್ಲಿ, ನಥಿಂಗ್ ದೇ ವಿಲ್ ಡೂ. ಹಂಗೆ ಬೇಡ, ಥಿಂಕ್ ಮಾಡಬೇಕು, ದೇರ್ ಇಸ್ ಅ ಟೈಮ್. ಆಮೇಲೆ ಆ್ಯಕ್ಟ್ ಮಾಡಬೇಕು. ನೀವೇನು ಹೇಳ್ತೀರಿ? ಥಿಂಕ್ ಮಾಡಿದ ಮೇಲೆ ನಾನು ಹೇಳೋ ಪಾಯಿಂಟ್ ಏನಂದರೆ, ಅವರಿಗೆ ಕೆಲವರು ಭಾಳ ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ಥಿಂಕ್ ಮಾಡಿದ ಮೇಲೆ ಪ್ಲೀಸ್ ರೈಟ್ ಇಟ್ ಡೌನ್ ವಾಟ್ ಯು ಹ್ಯಾವ್ ಥಾಟ್. ನೀವೇನು ಥಿಂಕ್ ಮಾಡಿದ್ರಿ ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಬರೀರಿ, ಏನು ಮಾಡಿದ್ರಿ, ಏನು ಮಾಡಬೇಕು ಅಂತ. ಯು ಕಂಟೆಂಪ್ಲೇಟ್ ಆನ್ ದ್ಯಾಟ್. ಅದರ ಬಗ್ಗೆ ವಿಚಾರ ಮಾಡಿರಿ, ಮನನ ಮಾಡಿರಿ, ವೆದರ್ ಈಸ್ ಇಟ್ ಕರೆಕ್ಟ್ ಅಂತ. ಹೌದು ಅಂತ ನಿಮ್ಮದು ಹೇಳ್ತದೆ, ನಾಟ್ ಮೈಂಡ್. ಯುವರ್ ಹಾರ್ಟ್ ಶುಡ್ ಟೆಲ್ ಯಸ್, ದೆನ್ ಯು ಆ್ಯಕ್ಟ್ ಅಪಾನ್ ಇಟ್. ಸೋಲ್ ಬರಲಿ ಗೆಲುವು ಬರಲಿ, ಯು ಶುಡ್ ಗಟ್ಟಿಯಾಗಿ ಹಿಡಿಬೇಕು, ಮುಂದುವರಿಬೇಕು. ಅಂದರೆ ಇದು ಒಂದಕ್ಕೆ ಅಪ್ಲೈ ಅಲ್ಲ, ಸಾಯಿಲ್ಗೆ, ಹೆಲ್ತ್ಗೆ ಅಷ್ಟೇ ಅಲ್ಲ, ನಿಮ್ಮ ಕರಿಯರಿಗೂ ಅಷ್ಟೇ ಇಂಪಾರ್ಟೆಂಟ್. ಥಿಂಕ್, write it down, contemplate on that, then if your heart tells it is perfect, then act upon it, whether you lose the game or win the game. ಅದನ್ನು ಗೆಲ್ಲಬಹುದು, ಸೋಲ್ಬಹುದು, ಬಟ್ ಡೋಂಟ್ ಲೀವ್ ಇಟ್. ನಿಮ್ಮ ಹಾರ್ಟ್ ಯಾವಾಗಲೂ ನಿಮ್ಮನ್ನು ಮಿಸ್ಗೈಡ್ ಮಾಡೋದು. ಓನ್ಲಿ ದಿಸ್ ವೇ, ದಿಸ್ ಮೋಸ್ಟ್ ಆಫ್ ದ ಟೈಮ್ ಮಿಸ್ಗೈಡ್ ಮಾಡ್ತದೆ. ಇದು ಯಾವಾಗ ಒಂದು ಹೇಳ್ತಾ ಇರ್ತದೆ, ಹಂಗೆ ಇದೆಲ್ಲ ಸರಿ, ಇಲ್ಲಿ ಇವರೇನು ಹೇಳ್ತಾರೆ, ಕತೆ ಹೊಡಿತಾರೆ ಅಂತ ಹೇಳಿ ಹೇಳ್ತಿರ್ತಿದ್ವಿ. ಹಾರ್ಟ್ ಹೇಳ್ತಿರ್ತೀವಿ, ಇಲ್ಲ ಅವ್ನು ಹೇಳೋದು ಸರಿ ಇದೆ, ನೀನು ಮಾಡಿ ಅಂತ ಹೇಳ್ತದೆ, ಅದನ್ನು ಕೇಳ್ರಿ ಅಂತ ಹೇಳೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.